ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಾಣಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಟೈಮು 11 ಗಂಟೆ ಆಯಿತು. ಅಡುಗೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದೀನಿ. ನಾನು ಕೂಡ ರೆಡಿಯಾಗಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದರೆ ಸ್ವಲ್ಪ ಊರಿಗೆ ಹೋಗೋದಿದೆ. ಅಂದರೆ ಅಯ್ಯಪ್ಪ ಸ್ವಾಮಿ ಪೂಜೆ ಇದೆ ಊರಲ್ಲಿ. ನಮ್ಮ ಅಮ್ಮ ಅವರು ಮಾಲೆ ಹಾಕ್ಕೊಳ್ತಾರಲ್ಲ, ಅಯ್ಯಪ್ಪ ಸ್ವಾಮಿ ಪೂಜೆ ಇದೆ. ಮತ್ತು ಇವಾಗ 6-7 ತಾರೀಕಿಗೆ ಶಬರಿಮಲೆಗೆ ಹೋಗೋರು ಅವರು. ಅದಕ್ಕೆ ಇವತ್ತು ಮನೆಯಲ್ಲೇ ಅಯ್ಯಪ್ಪ ಸ್ವಾಮಿ ಪೂಜೆ ಇಟ್ಟಿದ್ದಾರೆ. ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. 11:30 ಆಗಿದೆ ಇವಾಗ ನಾವು ಹೋಗುವಷ್ಟೊತ್ತಿಗೆ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ ಯಾವ ರೀತಿ ಪೂಜೆ ನಡೆಯುತ್ತೆ ಏನಂತ ನಿಮಗೆ ತೋರಿಸ್ತೀನಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಏನಪ್ಪ ಇವಳು ಡೈಲಿ ಹೊರಗಡೆ ಹೋಗೋದೇ ವ್ಲಾಗ್ ಹಾಕ್ತಾಳಲ್ಲ ಅಂತಂದರೆ ಮನೇಲಿರೋದು ಹಾಕ್ಬೋದು. ಡೈಲಿ ವ್ಲಾಗ್ ಅದನ್ನು ಯಾರೂ ನೋಡೋಕೆ ಇಂಟ್ರೆಸ್ಟ್ ಪಡೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಿಕ್ಸಪ್ ಮಾಡಿ ಮನೇಲಿರೋದು ಹಾಕ್ತೀನಿ, ಹೊರಗಡೆ ಹೋಗೋದು ಹಾಕ್ತೀನಿ. ಇವಾಗ ನಿಖಿಲ್ ಅವರು ರೆಡಿಯಾಗಿದ್ದಾರೆ, ಹೋಗ್ತೀವಿ. ಬಾಯ್. ಇವಾಗ ಜಸ್ಟ್ ನಾವು ಊರಿಗೆ ಬಂದುಬಿಟ್ಟಿದ್ವಿ. ಪೂಜೆ ಜಸ್ಟೇ ಮುಗ್ದಿತ್ತು. ಒಂದು ಸ್ವಲ್ಪ ನಾವು ದೇವರಿಗೆಲ್ಲ ಕೈ ಮುಗಿದು ನಮ್ಮ ದೀದಿಯವರೆಲ್ಲ ಇದು ಕ್ಲಿಪ್ಪಿಂಗ್ನ ಮಾಡಿಟ್ಟಿದ್ರಂತೆ. ಅವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಈ ರೀತಿ ಮಾಡಬೇಡಿ, ಯೂಟ್ಯೂಬಿಗೆ ಹಾಕೋಕೆ ಅಡ್ಡ ಹಿಡಿದು ಮಾಡಿದ್ರೇ ಅದು ಸೆಟ್ ಆಗುತ್ತೆ ಅಂತ. ಈ ರೀತಿ ಮಾಡಿಬಿಟ್ಟಿದ್ದಾರೆ, ಇರಲಿ ಅಂತ ಅದನ್ನು ಹಾಕಿದೆ. ಈ ವಿಡಿಯೋ ಸಂಬಂಧ ಎಷ್ಟು ಗುದ್ದಾಡಿದೆ ನಾನು ಸೆಟ್ ಮಾಡೋಕ್ಕೆ. ಬೆಳಗ್ಗೆ 11 ಗಂಟೆಗೆಲ್ಲ ಅಡುಗೆನೆಲ್ಲ ಮುಗಿಸ್ಬಿಟ್ಟು ಇದ್ದೇ ವಿಡಿಯೋ ಕೂತ್ಕೊಂಡಿದ್ದೀನಿ. ಸಣ್ಣ ಮಾಡಿ ನೋಡಿದೆ, ಫ್ರೇಮಲ್ಲಿ ಹಾಕಿದೆ, ಅಡ್ಡು ಗುದ್ದು ಎಲ್ಲ ಮಾಡಿದೆ. ಒಂದು ಹಾಕಿದರೆ ಒಂದು ಸೆಟ್ ಆಗ್ತಾಯಿಲ್ಲ, ಒಂದು ಹಾಕಿದರೆ ಒಂದು ಸೆಟ್ ಆಗ್ತಾಯಿಲ್ಲ. ಹೋಗ್ಲಿ ಬಿಡು, ಏನೋ ಒಂದು ಟ್ರೈ ಮಾಡೋಣ ಲಾಸ್ಟಿಗಂತ ಇದನ್ನು ಡಬಲ್ ಮಾಡೋಕಂತ ನೋಡಿದೆ. ಯಾಕೋ ಒಂಚೂರು ಸೆಟ್ ಆಯಿತು. ಒಪ್ಪಿದೆ ಬಿಡು, ನಾನು ಫಸ್ಟ್ ವೀಡಿಯೋ ಮಾಡಿದ್ದಕ್ಕೆ ಇದಕ್ಕೆ ಸೆಟ್ ಆಗಿದೆ, ಮತ್ತೇನು ಚೇಂಜ್ ಮಾಡೋದು ಬೇಡ ಅಂತ. ನಿಜವಾಗ್ಲೂ ಇಷ್ಟು ಸಿಟ್ಟು ಬಂದಿತ್ತು ನನಗೆ. ನಾನು ಅಲ್ಲೇ ಶೇರ್ ಮಾಡ್ಕೊಂಡು ಬಂದೆ, ಮನೆಗೆ ಹೋಗಿ ಎಡಿಟ್ ಮಾಡೋಣ ಅಂತ. ಅವ್ರಿಗೆ ಗೊತ್ತಿದೆ ಅಲ್ವಾ, ಉದ್ದವಾಗೂ ನಾನು ಯೂಟ್ಯೂಬಿಗೆ ಹಾಕೋಕ್ಕೆ ವೀಡಿಯೋ ಮಾಡೋದಿಲ್ಲ. ಇವಾಗಿದ್ರೂ ಎಷ್ಟೋ ಸಲ ಹೇಳ್ತೀನಿ, ಉದ್ದ ಹಿಡಿದು ಮಾಡಬೇಡಿ, ಅಡ್ಡ ಹಿಡಿದು ಮಾಡಿದರೆ ಅದು ಕರೆಕ್ಟ್ ಆಗುತ್ತೆ ಯೂಟ್ಯೂಬ್ ವೀಡಿಯೋಗೆ ಅಂತ. ಅವ್ರಿಗೆ ಗೊತ್ತಿದೆ, ಮತ್ತು ಹಿಂಗೆ ಯಾಕೆ ಮಾಡ್ತಾರೇನೋ. ಅಷ್ಟು ಸಿಟ್ಟು ಬಂದಿತ್ತು ನನಗೆ ಎಡಿಟ್ ಮಾಡುವಾಗ. ಏನು ಮಾಡೋಕ್ಕಾಗತ್ತೆ, ಹೋಗಲಿ ಬಿಡು ಅಂತ ಇದನ್ನೇ ಸೆಟ್ ಮಾಡಿ ಗುದ್ದಾಡಿ ಏನೋ ಒಂದು ಮಾಡಿ ಹಾಕಿದೆ. ಯಾಕಂದ್ರೆ ಇಷ್ಟೆಲ್ಲ ಚೆನ್ನಾಗಿ ಪೂಜೆ ಮಾಡಿರ್ತಾರಲ್ಲ, ಬಿಡೋಕ್ಕೂ ಮನಸ್ಸಾಗೋದಿಲ್ಲ. ಎಲ್ಲ ಮಾಡಿರ್ತಾರೆ ನಮಗೋಸ್ಕರ. ಅದು ಕ್ಲಿಪ್ಪಿಂಗ್ನ ಅವರು ಕೂಡ ಎಫರ್ಟ್ ಪಟ್ಟಿರ್ತಾರಲ್ಲ ಅವ್ರು ಮಾಡುವಾಗ. ಹಾಕಬೇಕು ಅಂತ ಆಸೆ ಆಗುತ್ತೆ. ಇವ್ರು ಹೀಗೆಲ್ಲ ಮಾಡಿಟ್ಬಿಡ್ತಾರಲ್ಲ, ನಿಜವಾಗ್ಲೂ ಭಾಳ ಸಿಟ್ಟು ಬರುತ್ತೆ. ಆದರೂ ಏನೋ ಒಂಥರ ಗುದ್ದಾಡಿ ಮಾಡಿ ಇದನ್ನೊಂದು ಸೆಟ್ ಮಾಡಿದೆ. ನೋಡ್ಕೊಂಡು ಬನ್ನಿ ಪೂಜೆ ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದಾಶಯ, ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದಾಶಯ, ಕಣ್ಣೊಳಗೆ ಹುರಿವ ಬೆಂಕಿಯ ಮೇಲ್ಗಡೆ ಒಂದು ಸ್ವಲ್ಪ ಸ್ವಾಮಿಗಳು ಊಟ ಮಾಡ್ತಾಯಿದ್ರು, ಕೆಳಗಡೆ ಇವ್ರಿಗಷ್ಟೇ. ಮೊದಲು ಇವರು ಮಾಡಬೇಕು ಅಂತೆ, ಅಂದರೆ ಆಮೇಲೆ ಅವ್ರದ್ದೆಲ್ಲ ಕಾಲು ಮುಗ್ದೆ.
ನಾನು ನಿಖಿಲ್ ಅವರು ವೀಡಿಯೋ ಮಾಡ್ತಾಯಿದ್ರು. ಇವರು ನಮ್ಮ ಜೀಜು, ನಿಖಿಲ್ ಅವರು ಕಾಲು ಮುಗಿದ್ರು. ಅಂದರೆ ಫಸ್ಟಿಗೆ ಒಬ್ಬೊಬ್ಬರು ಸೇವೆ ಮಾಡ್ತೀವಿ ಅಂತ ಬೇಡಿಕೊಂಡಿರ್ತಾರೆ, ಇಲ್ಲ ಮನೆಯಲ್ಲಿದ್ದವರು ಸೇವೆ ಮಾಡ್ಬೋದು. ಮೇಲ್ಗಡೆನೂ ಸ್ವಾಮಿಗಳೆಲ್ಲ ಊಟ ಮಾಡ್ತಾಯಿದ್ರಲ್ಲ, ಕೈ ತೊಳೆಯೋದು, ಪ್ಲೇಟ್ ತೆಗೆಯೋದು ಇದೊಂದು ರೀತಿಯ ಸೇವೆ ಆಗಿರುತ್ತೆ. ನೀವು ಮಾಡ್ಬೋದು, ಮನೆಯದವ್ರು ಯಾರಾದರೂ ಮಾಡ್ತಾರೆ ಅಂದರೆ. ಸ್ವಾತಿನೂ ಮಾಡಿದ್ಲು, ಆಮೇಲೆ ನಿಖಿಲ್ ಅವ್ರಿಗೂ ಮಾಡಿಸಿದ್ವಿ, ನಾವು ಮಾಡಿದ್ವಿ. ಆಮೇಲೆ ಕೆಳಗಡೆ ಬರೋ ಅಷ್ಟೊತ್ತಿಗೆ ಇವರೆಲ್ಲ ಬಂದಿದ್ದರು, ನಮ್ಮ ಗ್ಯಾಂಗು. ನಮ್ಮ ಕಾಕಿಯವರು ಬಂದರು. ಅವರು ಏನೋ ಕಾಕ ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತಂತೆ. ಇವರು ಆಮೇಲೆ ಲೇಟಾಗಿ ಬಂದರು, 2 ಗಂಟೆ ಏನೋ ಆಗಿತ್ತು ಇವ್ರು ಬರೋ ಅಷ್ಟೊತ್ತಿಗೆ. ಆಮೇಲೆ ಇವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡ್ವಿ ಎಲ್ಲರೂ. ನಮಗೆ ನಾವೆಲ್ಲ ಫ್ಯಾಮಿಲಿದವರು ಕೂಡಿಬಿಟ್ರೆ ಯಾವಾಗ ಟೈಮ್ ಹೋಗುತ್ತೆ ಗೊತ್ತಾಗೋದಿಲ್ಲ, ಟೈಮ್ ಪಾಸ್ ತುಂಬ ಆಗುತ್ತೆ. ನಮ್ಮ ಫ್ಯಾಮಿಲಿನೇ ಒಂದು ದೊಡ್ಡ ಜಾತ್ರೆ, ಒಂದು ದೊಡ್ಡ ಗ್ಯಾಂಗ್ ಇದೆ ನಮಗೆ. ಇವ್ರು ಸಣ್ಣ ಮಕ್ಳು ಇದ್ದಾರಲ್ಲ, ಅವ್ರಿಗೂ ಹೊಟ್ಟೆ ಹಸಿವು ಆಗಿಬಿಡತ್ತೆ. ಅದಕ್ಕೆ ಇವರಿಗೆಲ್ಲ ಮೊದಲೇ ಊಟನ ಬಡಿಸ್ಬಿಟ್ವಿ. ಸ್ವಾಮಿಯವ್ರದ್ದೆಲ್ಲ ಊಟ ಮುಗಿದಿತ್ತು, ನಾವೇ ಲಾಸ್ಟು. ಮೇಲ್ಗಡೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಸ್ವಾಮಿಗಳೆಲ್ಲ ಬಂದಿರ್ತಿದ್ರಲ್ಲ, ಅವ್ರದ್ದೆಲ್ಲ ಊಟ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಜನ ಬರ್ತಾಯಿದ್ದಾರೆ. ಅವ್ರಿಗೆಲ್ಲ ನಮ್ಮ ಮಾಮ ಅವರು ಬಡಿಸ್ತಾ ಇದ್ದಾರೆ. ಮತ್ತು ತುಂಬ ಲೇಟಾಗಿತ್ತಲ್ಲ, ಟೈಮ್ 3 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಕಾಕಿ, ಮಮ್ಮಿ, ಮಾಸಿಯವರೆಲ್ಲ ಹೊರಗೆ ಕುಂತು ಊಟ ಮಾಡ್ತಾಯಿದ್ದಾರೆ. ಅವ್ರಿಗೆ ಬಡಿಸಿ ಬಂದೆ. ನಾನು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಲ್ಲಿಂದ ಬರುವಾಗ ಹಾಕೊಂಡು ಬಂದಿದ್ದೆ. ಮತ್ತು ಪೂಜೆ ಇತ್ತಲ್ಲ, ಮತ್ತೆ ಚೇಂಜ್ ಮಾಡೋದು ಅಂತ ಇದೇ ಇಟ್ಟಿದ್ದೆ. ಇವಾಗೆಲ್ಲ ಆಯಿತು, ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ. ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇದರಲ್ಲೇನೋ ಕಂಫರ್ಟ್ ಅನ್ಸುತ್ತೆ, ಅದು ಮನೇಲಿ ಹಾಕಿರೋ ಡ್ರೆಸ್ ಅದು ಸೆಟ್ ಆಗಿಬಿಟ್ಟಿರುತ್ತಲ್ಲ. ಸೆಟ್ ಅಂದರೆ ಇದೊಂದು ರೀತಿ ಫ್ರೀ ಆಗಿರ್ಬೋದು ಅಂತ, ಇದು ಕಂಫರ್ಟ್ ಅನಿಸುತ್ತೆ. ಕೆಲಸ ಮಾಡುವಾಗೆಲ್ಲ ಡ್ರೆಸ್ ಹಾಕೊಳ್ಳೋಕ್ಕಾಗೋದಿಲ್ಲ. ಪೂಜೆ ಇತ್ತು, ಅದಕ್ಕೆ ಅದನ್ನು ಹಾಕ್ಕೊಂಡಿದ್ದೆ. ಮತ್ತು ಬೇಡ, ಸ್ವಾಮಿಗಳೆಲ್ಲ ಬಂದಿರ್ತಾರಲ್ಲ, ಸರಿ ಅನಿಸೋದಿಲ್ಲ ಅಂತ. ಇವಾಗ ನಾನು ಊಟ ಮಾಡಬೇಕು. ಮೇಲ್ಗಡೆ ಮಾಡ್ತಾಯಿದ್ವಿ ಎಲ್ಲರೂ, ಅಂದರೆ ಸ್ವಾಮಿಗಳಿಗೆಲ್ಲ ಅಲ್ಲೇ ಊಟ ಬಡಿಸಿದ್ದಲ್ಲ, ಮತ್ತು ಅಲ್ಲಿಂದ ಕೆಳಗಡೆ ತೊಗೊಂಡ್ಬರ್ದು ಅಂತ ಅಲ್ಲೇ ಊಟ ಮಾಡೋಣ ಅಂತ ಇದೆ. ಮನೆಯಲ್ಲೇನೋ ಒಂಥರ ಪೂಜೆ ಮಾಡಿಸಿದಾಗ ಎಷ್ಟು ಕಾಮಾಗಿರುತ್ತಲ್ಲ, ಪೀಸ್ಫುಲ್ಲಾಗಿ. ನಾನು ವಾಯ್ಸ್ ಓವರ್ನ ಕೊಟ್ಟಿದ್ದೆ, ಅದು ಯಾವುದೋ ಕಾರಣಕ್ಕೆ ಮ್ಯೂಟ್ ಆಗಿಬಿಟ್ಟಿದೆ. ಅದಕ್ಕೆ ನಾನೇ ವಾಯ್ಸ್ನ ಕೊಡ್ತಾಯಿದ್ದೀನಿ. ಏನೋ ಒಂದು ರೀತಿ ಮನೆಯಲ್ಲೇ ಪೂಜೆನೇ ಆಗಲಿ, ಏನೋ ಸಣ್ಣದೇ ಫಂಕ್ಷನ್ ಆಗಲಿ, ಒಂಥರ ಅದು ಮೊಮೆಂಟೇ ಚೇಂಜ್ ಆಗಿಬಿಡತ್ತೆ. ಚೆನ್ನಾಗಿ ಮಾಡ್ತಾರೆ, ಭಜನೆ ಗಿಜನೆ ಎಲ್ಲ ಇರುತ್ತೆ. ನಾವೇ ಬರೋದು ಒಂದು ಸ್ವಲ್ಪ ಲೇಟಾಗಿತ್ತು ಇಲ್ಲಿ. ಅದು ಸೌಂಡ್ ಸಿಸ್ಟಮು, ಮೈಕು ಎಲ್ಲ ಇರುತ್ತೆ. ಎಲ್ಲ ಇಟ್ಟು ಇಲ್ಲೆಲ್ಲ ಕುತ್ಕೊಂಡು ಪೂಜೆ ಮಾಡ್ತಾರೆ. ಎಲ್ಲರದು ಊಟ ಮುಗೀತು. ಇವರೆಲ್ಲರೂ ಎಲ್ಲಡಿಕೆ ತಿನ್ನೋ ಚಾಲೆಂಜ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಎಲ್ಲಡಿಕೆ ತಿಂತಾರೆ, ನಾನು ತಿನ್ನೋದಿಲ್ಲ. ಯಾಕೋ ನನಗದು ತಿಂದರೆ ಬಾಯೆಲ್ಲ ಒಂಥರ ಆದಂಗೆ ಆಗುತ್ತೆ. ಎಲ್ಲಡಿಕೆ ತಿನ್ನೋ ಅಷ್ಟೊಂದು ಹ್ಯಾಬಿಟ್ ಇಲ್ಲ. ಯಾವಾಗಾದರೂ ಅಪರೂಪಕ್ಕೆ ರೇರ್ ಅಂತ ಹೇಳ್ಬೋದು. ಮಸಾಲ ಪಾನ್ ಅಂತಾರಲ್ಲ, ಮಸಾಲ ಬೇಡ, ಅದನ್ನು ತಿಂತೀನಿ ಯಾವಾಗಾದರೂ. ಬಟ್ ಎಲ್ಲಡಿಕೆ ಅಷ್ಟೊಂದು ಇಲ್ಲ. ಹಂಗ್ಯಾಕು ಬೇಡ. ಹಾಂ, ಬರ್ತೀರಂತೆ. ಈಗ ಚೇಂಜ್ ಮಾಡಿದ್ಮೇಲೆ ಬಂದಿಲ್ರಿ, ಚೇಂಜ್ ಮಾಡಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ನಾನು ಇವಾಗ ಮಾಮ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಾಮ ಅಂದ್ರೇ ನಮ್ಮ ಜೀಜುಗೆ ನಾವು ಮಾಮ ಅಂತ ಇದ್ದೀವಿ. ಎಲ್ರಿಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಕ್ಲಾರಿಟಿ ಕೊಟ್ಟೆ ಇದೆ ನಾನು ನಿಮಗೆ. ನಮ್ಮ ಚಿಂಟು ಇದನ್ನೆಲ್ಲ ಬಾರಿಸ್ತಾ ಬರ್ತಾಯಿದ್ದ. ಅವನಿಗೆ ಅದರದ್ದೆಲ್ಲ ತುಂಬ ಎಕ್ಸೈಟ್ಮೆಂಟ್, ಅದನ್ನೆಲ್ಲ ಮಾಡೋದ್ರಲ್ಲ ಅವನಿಗೆ ಏನೋ ಒಂದು ರೀತಿ ಸಣ್ಣ ಮಕ್ಳಿಗೆ ಖುಷಿ ಆಗುತ್ತಲ್ಲ. ಇವನಿಗೂ ಮಾಡಿಸ್ತಾ ಇದ್ದ, ಆದರೆ ಒಂದು ಸ್ವಲ್ಪ ವಜ್ಜೆ ಆಗಿತ್ತದು, ಅದಕ್ಕೆ ಅವನಿಗೆ ಆಗ್ತಾ ಇರಲಿಲ್ಲ. ಚೆನ್ನಾಗಿ ಮಾಡ. ಟಾಟಾ ಮಾಡ್ತಾಳೆ ಹಿಂಗೆ, ಮತ್ತೆ ಗಾಡಿ ಹಾಕೊಂಡು ನೋಡ್ದ. ಎಲ್ಲರೂ ಬಂದವರು ಹೋದರು, ಎಲ್ರಿಗೂ ಕಳಿಸಿ ಅವರಿಗೆಲ್ಲ ಬಾಯ್ ಹೇಳಿಬಿಟ್ಟು ನಾವು ಎಲ್ಲರೂ ಮನೆ ಒಳಗೆ ಬಂದ್ವಿ. ಇವಾಗ ಒಂದು ಸ್ವಲ್ಪ ಫುಲ್ ಟಯರ್ಡ್ ಆದಂಗೆ ಆಗಿದೆ, ರೆಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಡೈರೆಕ್ಟ್ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಎಲ್ಲರೂ ಬಂದಿದ್ರು, ಗೆಸ್ಟ್ ಎಲ್ಲ ಹೋದರು. ಟೈಮು 7:30 ಆಗ್ತಾ ಬಂತು. ಮನೇಲಿ ಏನು ಕುತ್ಕೊಳ್ಳೋದು ಅಂತ ಅಡುಗೆನೂ ಎಲ್ಲ ಇದೆ. ಒಂದು ರೌಂಡ್ ಹೋಗಿ ಬರೋಣ ಮಾರ್ಕೆಟ್ಗೆ ಅಂತ ರೆಡಿ ಆಗಿದ್ದೀವಿ ಹೋಗೋಕ್ಕೆ. ಮಮ್ಮಿದ
ಇದೆ ಅದು ಗೋಲು ತಿನ್ನ ಸರ್. ಫ್ರೈಡ್ ರೈಸ್ನ ಯಾಕೋ ಆರ್ಡ್ರ್ ಮಾಡಿ ತೊಗೊಂಡಿದ್ವಿ. ಚೆನ್ನಾಗಿತ್ತಂತೆ ಟೇಸ್ಟು. ನಾನು ಸ್ಯಾಂಡ್ವಿಚ್ನ ತಿಂದಿದ್ದೆ ಮತ್ತು ರಸಮಲೈನ ತಿಂದಿದ್ದೆ. ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ನನಗಂತೂ ತಿನ್ನೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇವರು ಬೇಡ ಬೇಡ ಅಂತ ಅಂದರು. ಅದನ್ನೇ ಯಾರೂ ತಿಂದಿರಲಿಲ್ಲ. ಸ್ವಾತಿನೇ ಒಂದು ಬೈಟ್ ತಿಂದು ಟೇಸ್ಟ್ ಮಾಡಿ ನೋಡಿದ್ಲು ಅಷ್ಟೇ. ಮತ್ತು ಬೇಡ ಅಂದಿದ್ದಕ್ಕೆ ಅದನ್ನೇ ಪಾರ್ಸಲ್ ಮಾಡಿಕೊಂಡು ಮನೆಗೆ ತೊಗೊಂಡು ಬಂದ್ವಿ. ಚೆನ್ನಾಗಾಗಿತ್ತು ಟೇಸ್ಟು. ಬಟ್ ಯಾಕೋ ಹೊಟ್ಟೆ ತುಂಬ್ದಂಗೆ ಆಗಿಬಿಟ್ಟಿತ್ತು ನಮಗೆ. ಮಧ್ಯಾಹ್ನ ಊಟನೂ ಲೇಟಾಗಿತ್ತಲ್ವ, ಅದನ್ನೇ ಪಾರ್ಸಲ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇವಾಗ ಮಾರ್ಕೆಟಿಂದ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಇನ್ನೂ ಫ್ರೆಶ್ ಅಪ್ ಆಗಬೇಕು. ಮಮ್ಮಿ ಮತ್ತು ದೀದಿಗೆ ಮೊಬೈಲ್ ಬ್ಯಾಕ್ ಕವರ್ ತೊಗೊಂಡ್ಬಂದಿದ್ದೀನಿ, ತೋರಿಸ್ತೀನಿ. ಆಮೇಲೆ ಸ್ವಾತಿ ಅವ್ರದ್ದು ಅವ್ರ ಊರಲ್ಲಿ ಯಾವುದೋ ಹುಡುಗಿ ಬರ್ತಡೇ ಇತ್ತಂತೆ, ಅವಳು ಒಂದು ಫ್ರಾಕ್ ತೊಗೊಂಡ್ಬಂದಿದ್ದಾಳೆ. ಅದನ್ನು ಇವಾಗ ತೋರಿಸ್ತೀನಿ. ಇಲ್ಲ ಇಲ್ಲ ಸರ್, ಬ್ಯಾಗ್ಗಳು ಮೊಬೈಲ್ ನಂಗೆ ಗೊತ್ತಿಲ್ಲ. ತೋರಿಸ್ತೀನಿ ನಿಮಗೆ ಅಂತ ಕವರ್ ಇದ್ರ ಬ್ಯಾಗ್ ಕವರ್ ಇದ್ರಾಗ ಐತಿ. ಹಿಡ್ಕೊಳ್ಳಿ. ಈ ರೀತಿ ಫ್ರಿಲ್ ಆಗಿದೆ ಫ್ರಾಕ್, ಚೆನ್ನಾಗಿದೆ. ಅದನ್ನು ಸ್ವಾತಿ ಅವ್ರದ್ದು ಗೋಲು ಅವ್ರದ್ದು ಅಕ್ಕ ಸ್ವಾತಿಯವ್ರ ನೆಗೆನೆ ಅವ್ರ ಮಗಳದ್ದು ಬರ್ತಡೇ ಇದೆ ಅಂತ. ನಾಳೆ ಅವಳು ಹೋಗ್ತಾ ಇದ್ದಾಳಲ್ಲ ಅವರಿಗೆ, ಅದಕ್ಕೆ ಇದನ್ನೊಂದು ಫ್ರಾಕ್ ತೊಗೊಂಡಿದ್ದಾಳೆ. ಪರ್ಪಲ್, ನಿಮ್ಗೆ ಒಂದು ವೈಟ್ ಥರ ಕಾಣ್ತಾ ಇರ್ಬೋದು ಇದು ಮೊಬೈಲಲ್ಲಿ, ಬಟ್ ಇವಾಗ ಪರ್ಪಲ್ ಕಾಣ್ತಾ ಇದೆ. ಫುಲ್ ಲೈಟ್, ಅದ್ರಲ್ಲಿ ಲೈಟ್ ಕಾಣ್ತಾ ಇದೆ, ಅಷ್ಟು ಲೈಟ್ ಇಲ್ಲ. ಚೆನ್ನಾಗಿದೆ, ಡಿಸೆಂಟ್ ಕಲರ್ ಪರ್ಪಲ್ ಈ ರೀತಿ ಫ್ರಿಲ್. ಮತ್ತು ಇದು ಮಮ್ಮಿ ಒಂದು ಮೊಬೈಲ್ ಕವರ್ ಬೇಕಂದಿದ್ರು, ಇದು ದೀದಿಗೆ ಒಂದು ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಇದು ಮಮ್ಮಿಗೆ ತೊಗೊಂಡು ಬಂದಿದ್ದೀನಿ, ದೀದಿಗೆ ತೊಗೊಂಡು ಬಂದಿದ್ದೀನಿ ಇಷ್ಟೇ. ಮತ್ತೇನು ಮಾಡಿದ್ವಿ, ಒಂದು ರಸಮಲೈ ಸ್ವೀಟ್ನ ತಿಂದುಬಿಟ್ಟು ಒಂದು ಸ್ಯಾಂಡ್ವಿಚ್ ತೊಗೊಂಡು ತಿಂದು ಮನೆಗೆ ಬಂದ್ವಿ. ಇವಾಗ ಊಟ ಮಾಡೋದಿಲ್ಲ, ಫೇಸ್ ವಾಶ್ ಮಾಡಿ ಸ್ಲೀಪಿಂಗ್. ಟೈಮ್ 10 ಗಂಟೆ ಆಯ್ತು ಇವಾಗ. ಸುಸ್ತಾದಂಗಾಗಿದೆ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇಲ್ಲಿ ಚಳಿ ತುಂಬ ಇದೆ. ಮತ್ತು ಇವಾಗ ಅಲ್ಲಿಂದ ಬಂದ್ವಲ್ಲ ಸ್ಕೂಟಿ ಮೇಲೆ, ಫುಲ್ ಸ್ಪೀಡಲ್ಲಿ ಬಂದುಬಿಟ್ರೆ ಚಳಿ ಥಂಡಿ ತಡ್ಕೊಳ್ಳೋಕೆ ಆಗೋದಿಲ್ಲ, ಅಷ್ಟೊಂದು ಚಳಿ. ಇವತ್ತೇ ನನ್ನ ವೀಡಿಯೋ ಆ್ಯಡ್ ಮಾಡೋ ಸಮಯ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೆ ಬೆಳೆಸಿ ಅಂತ ಹೇಳ್ತೀನಿ. ಪ್ಲೀಸ್ ಎಲ್ಲರೂ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.